ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಕೇಸು ಹಾಕುವ ಮುನ್ನ ಕೇಸನ್ನು ಸಾಬೀತು ಮಾಡಲಿಕ್ಕೆ ಏನೆಲ್ಲ ದಾಖಲೆಗಳನ್ನು ರೆಡಿ ಮಾಡಿಟ್ಕೊಂಡಿರಬೇಕು, ಯಾವ ಯಾವ ದಾಖಲೆಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಷನ್ ಬರುತ್ತೆ. ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಇದೆ. ಆನ್ಲೈನ್ ಕನ್ಸಲ್ಟೆನ್ಸಿ ಫೀಸ್ ಕೂಡ ಇರುತ್ತೆ. ಪೇ ಮಾಡಿ ಲೀಗಲ್ ಅಡ್ವೈಸನ್ನು ತಗೋಬಹುದು ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳಿಗೆ ಸಿಲುಕು ಹಾಕ್ಕೊಳ್ತಾರೆ. ಆ ಸಮಸ್ಯೆಯಿಂದ ಹೊರಬರಲಿಕ್ಕೆ ನೂರಾರು ದಾರಿಗಳು ಕೂಡ ಇರುತ್ತೆ. ಪ್ರಾಪರ್ಟಿ ಹೊಂದಿರುವಂಥವರಿಗಂತೂ ಪ್ರಾಪರ್ಟಿ ರಿಲೇಟೆಡ್ ಸಮಸ್ಯೆಗಳು ಬಂದಾಗ ಆದಷ್ಟು ಬಗೆಹರಿಸ್ಕೊಳ್ಳಿಕ್ಕೆ ನೋಡ್ತಾರೆ. ಆದರೆ ಸಮಸ್ಯೆ ತುಂಬ ಜಟಿಲ ಅನ್ನಿಸಿದಾಗ ನ್ಯಾಯಾಲಯದ ಮೊರೆ ಹೋಗೋದು ಸರ್ವೇ ಸಾಮಾನ್ಯ. ಈಗ ನ್ಯಾಯಾಲಯಕ್ಕೆ ಒಂದು ಕೇಸಿನ ಸಲುವಾಗಿ ಬರ್ತೀರಾ ಅಂದರೆ ಆ ಕೇಸನ್ನು ಸಾಬೀತು ಮಾಡುವಂತಹ ದಾಖಲೆಗಳು ತುಂಬಾ ಮುಖ್ಯ ಆಗುತ್ತೆ. ಒಂದಿಷ್ಟು ಜನಕ್ಕೆ ತಪ್ಪು ಕಲ್ಪನೆಗಳಿರುತ್ತೆ. ತುಂಬಾ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ರೆ ಕೇಸು ನಮ್ಮ ಪರವಾಗೇ ಆಗುತ್ತೆ ಅಂತ. ಖಂಡಿತ ದಾಖಲೆಗಳು ಬೇಕೇ ಬೇಕು. ಆದರೆ ಯಾವ ದಾಖಲೆಯನ್ನು ಕೋರ್ಟ್ಗೆ ಕೊಡಬೇಕು, ಯಾವ ದಾಖಲೆ ಅವಶ್ಯಕತೆ ಇರೋದಿಲ್ಲ ಎಲ್ಲವನ್ನ ಕೂಡ ತಿಳ್ಕೊಂಡಿರಬೇಕಾಗತ್ತೆ. ಒಂದು ಕೇಸಿಗೆ ಅವಶ್ಯಕತೆನೇ ಇಲ್ಲದೆ ಇರೋ ದಾಖಲೆಗಳನ್ನೆಲ್ಲ ಕೊಟ್ಟರೆ ಏನೂ ಯೂಸ್ ಇಲ್ಲ. ಅದಕ್ಕೆ ಯಾವ ಕೇಸ್ಗೆ ಯಾವ ದಾಖಲೆ ಬೇಕಾಗತ್ತೆ ಅಂತ ಪ್ರತಿಯೊಬ್ಬರು ಕೂಡ ತಿಳಿದಿರಲೇಬೇಕಾಗತ್ತೆ. ಮೊದಲು ನೀವು ಯಾವ ಕೇಸನ್ನು ಹಾಕ್ತಾ ಇದ್ದೀರಾ ಅನ್ನೋದು ಮುಖ್ಯ ಆಗುತ್ತೆ. ಅಂದರೆ ಆಸ್ತಿ ವಿಚಾರವಾಗಿ ಪಾರ್ಟಿಷನ್ ಸೂಟನ್ನು ಹಾಕ್ತಾ ಇದ್ದೀರಾ, ಡಿಕ್ಲರೇಷನ್ ಸೂಟ್ ಹಾಕ್ತಾ ಇದ್ದೀರಾ, ಅಥವಾ ಇಂಜಂಕ್ಷನ್ ಸೂಟನ್ನು ಹಾಕ್ತಾ ಇದ್ದೀರಾ, ಅಥವಾ ಸೇಲ್ ಅಗ್ರಿಮೆಂಟ್ಗೆ ಸಂಬಂಧಿಸಿದಂತೆ ಕೇಸನ್ನು ಹಾಕ್ತಾ ಇದ್ದೀರಾ ಅನ್ನೋದನ್ನು ತಿಳಿದುಕೊಂಡು ಆ ಕೇಸಿಗೆ ಸಂಬಂಧಿಸಿದಂತೆ ದಾಖಲೆಗಳನ್ನು ರೆಡಿ ಮಾಡಿಟ್ಕೊಂಡಿರಬೇಕು. ಈಗ ನೀವು ಪಾರ್ಟಿಷನ್ ಸೂಟನ್ನು ಹಾಕ್ತಾ ಇದ್ದೀರಾ ಅಂದರೆ ಮೇನ್ ಆಗಿ ನಿಮ್ಮ ಫ್ಯಾಮಿಲಿಯ ವಂಶವೃಕ್ಷ ಬೇಕಾಗತ್ತೆ, ಅಂದರೆ ಫ್ಯಾಮಿಲಿ ಟ್ರೀ ಬೇಕಾಗತ್ತೆ. ಪಿತ್ರಾರ್ಜಿತ ಆಸ್ತಿ ಆಗಿರೋದ್ರಿಂದ ಈ ಆಸ್ತಿ ಯಾರ ಹೆಸರಲ್ಲಿದೆ, ಜಂಟಿಯಾಗಿದೆಯಾ ಅಥವಾ ಹಿರಿಯ ಅಣ್ಣನ ಹೆಸರಲ್ಲಿದೆಯಾ ಅನ್ನೋದಕ್ಕೆ RTCಯನ್ನು ಕೊಡಿ ಅಥವಾ ಖಾತಾ ಸರ್ಟಿಫಿಕೇಟ್ ಕೊಡಿ. ಎಲ್ಲೆಲ್ಲಿ ಆಸ್ತಿಗಳು ಇದ್ದಾವೆ ಅನ್ನುವಂತಹ ಡೀಟೇಲ್ಸನ್ನು ಕೊಡಬೇಕಾಗತ್ತೆ. ಒಂದೇ ಕಡೆ ಆಸ್ತಿ ಇಲ್ಲದೇ ಬೇರೆ ಬೇರೆ ಕಡೆ ಆಸ್ತಿಗಳಿದ್ದಾಗ ಎಲ್ಲ ಪ್ರಾಪರ್ಟಿಯ ದಾಖಲೆಗಳು ಬೇಕಾಗತ್ತೆ. ಕುಟುಂಬದ ಸದಸ್ಯರನ್ನು ಪ್ರೂವ್ ಮಾಡಲಿಕ್ಕೆ ವಂಶವೃಕ್ಷ ಅಂದರೆ ಫ್ಯಾಮಿಲಿ ಟ್ರೀ ಆಯಿತು. ನಿಮಗೆ ಹಕ್ಕಿಲ್ಲ ಅಂತ ಅಪೋಸಿಟ್ನವರು ಹೇಳ್ತಾ ಇದ್ದರೆ ನೀವು ಹಕ್ಕುದಾರರು ಅನ್ನೋದಕ್ಕೆ ನಿಮ್ಮ ತಾತನ ಆಸ್ತಿನೋ ಅಥವಾ ನಿಮ್ಮ ತಂದೆಯ ಆಸ್ತಿನೋ ಅಂತ ಅವರ ಮೂಲ ದಾಖಲೆಯನ್ನು ತೆಗೆಸಿಕೊಡ್ಬೇಕಾಗತ್ತೆ. ನಮ್ಮ ತಾತಂದೇ ಆಸ್ತಿ ಇದು ಅಥವಾ ನಮ್ಮ ತಂದೆದೇ ಆಸ್ತಿ ಅಂತ ಹೇಳೋದಕ್ಕೆ ಆ ಥರ ಒಂದು ಹಳೆ ದಾಖಲೆಗಳನ್ನು ಇಟ್ಕೊಂಡು ಪ್ರೂವ್ ಮಾಡಬೇಕಾಗತ್ತೆ. ಅದೇ ಹೆಣ್ಣು ಮಕ್ಕಳು ಪಾಲಿಗಾಗಿ ಹಾಕ್ತಾ ಇದ್ದರೆ ಅವರು ಸಹಿ ಇಲ್ಲದೇನೆ ಗಂಡು ಮಕ್ಕಳೆಲ್ಲ ಪಾರ್ಟಿಷನ್ ಮಾಡ್ಕೊಂಡಿದ್ರೆ ಅದರ ಪಾರ್ಟಿಷನ್ ಡೀಡನ್ನು ಕೊಡಬೇಕು ಮತ್ತು ಫ್ಯಾಮಿಲಿ ಟ್ರೀಯನ್ನು ಕೊಡಬೇಕು. ಯಾವ ಆಸ್ತಿಯಲ್ಲಿ ಪಾಲನ್ನು ಕೇಳ್ತಾ ಇದ್ದೀರೋ ಅದು ನಿಮ್ಮ ಪಿತ್ರಾರ್ಜಿತ ಆಸ್ತಿ ಅಂತ ಪ್ರೂವ್ ಮಾಡುವಂತಹ ಪ್ರಾಪರ್ಟಿ ಡಾಕ್ಯುಮೆಂಟ್ಸನ್ನು ಕೊಡಬೇಕಾಗುತ್ತೆ. ಈಗ ಇಂಜಂಕ್ಷನ್ ದಾವಾವನ್ನು ಹಾಕ್ತೀರಾ ಅಂದರೆ ನಿಮ್ಮ ಆಸ್ತಿಯ ಮಾಲೀಕತ್ವವನ್ನು ಪ್ರೂವ್ ಮಾಡುವಂತಹ ದಾಖಲೆ ಇರಬೇಕಾಗುತ್ತೆ. ಅಂದರೆ ಸೇಲ್ ಡೀಡ್ ಆಗಿರ್ಬೋದು, ಪಾರ್ಟಿಷನ್ ಡೀಡ್, ಗಿಫ್ಟ್ ಡೀಡ್, ವಿಲ್ ಡೀಡ್, ಒಟ್ಟಿನಲ್ಲಿ ನೀವು ಆ ಪ್ರಾಪರ್ಟಿಗೆ ಹೇಗೆ ಓನರ್ ಅಂತ ತಿಳಿಸುವಂತಹ ದಾಖಲೆ ಇರಬೇಕಾಗುತ್ತೆ. ನಿಮ್ಮ ಆಸ್ತಿಯನ್ನು ನೀವೇ ಅನುಭವಿಸಲಿಕ್ಕೆ ಅಪೋಸಿಟ್ ಪಾರ್ಟಿಯವರು ತೊಂದರೆ ಕೊಡ್ತಾ ಇದ್ದಾರೆ ಅಥವಾ ಅತಿಕ್ರಮ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಅಂದಾಗ ನೀವು ಓನರ್ ಅಂತ ಪ್ರೂವ್ ಮಾಡೋದು ಮೇನ್ ಆಗುತ್ತೆ. ಮ್ಯೂಟೇಷನ್ ಕಾಪಿಯನ್ನು ತಗೊಳ್ಳಿ ಅಥವಾ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿದ್ದರೆ RTCಯನ್ನು ತಗೊಳ್ಳಿ. ಈಗ ಟೌನ್ ಲೆವೆಲ್ ಪ್ರಾಪರ್ಟಿ ಆಗಿದ್ದರೆ ಖಾತಾವನ್ನು ಕೊಡಿ, ಟ್ಯಾಕ್ಸ್ ಪೇಡ್ ರಿಸಿಟನ್ನು ಕೊಡಿ, ಅಷ್ಟಿದ್ರೆ ಸಾಕಾಗತ್ತೆ. ಈಗ ವಿಟ್ನೆಸ್ಗಳನ್ನು ಕೂಡ ಕೋರ್ಟ್ಗೆ ಹಾಜರುಪಡಿಸಬೇಕಾಗತ್ತೆ. ಅಂದರೆ ನಿಮ್ಮ ಜಾಗವನ್ನು ಅನುಭವಿಸಲಿಕ್ಕೆ ಪಕ್ಕದವರು ಅಥವಾ ಅಪೋಸಿಟ್ ಪಾರ್ಟಿಯವರು ತೊಂದರೆ ಕೊಡ್ತಾ ಇದ್ರು ಅಥವಾ ಅತಿಕ್ರಮ ಪ್ರವೇಶ ಮಾಡ್ತಾ ಇದ್ದಾರೆ, ಒತ್ತುವರಿ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಹೇಳಿಕೆ ಕೊಡುವಂಥವ್ರು ಬೇಕಾಗತ್ತೆ. ಸೊ 2 ಜನ ವಿಟ್ನೆಸ್ಸನ್ನು ರೆಡಿ ಮಾಡಿಟ್ಕೊಂಡಿರಬೇಕು. ಒತ್ತುವರಿ ಮಾಡಿದ್ದನ್ನು ಪ್ರೂವ್ ಮಾಡಲಿಕ್ಕೆ ಸ್ಕೆಚ್ಚನ್ನು ಕೊಡಿ, ಎಷ್ಟು ಒತ್ತುವರಿ ಆಗಿದೆ ಅಂತ ಅದರಲ್ಲಿ ಕಾಣಿಸಿರ್ತಾರೆ. ಸೊ ಇಷ್ಟು ದಾಖಲೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದಿಷ್ಟು ದಾಖಲೆಗಳಿದ್ದರೆ ಇಂಜಂಕ್ಷನ್ ಸೂಟ್ ಹಾಕಲಿಕ್ಕೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ನೆಕ್ಸ್ಟು ಡಿಕ್ಲರೇಷನ್ ಸೂಟನ್ನು ಹಾಕ್ತೀರಾ ಅಂದರೆ ನೀವು ಮಾಲೀಕ ಅಂತ ಘೋಷಣೆ ಮಾಡಿ ಡಿಕ್ರಿ ಮಾಡಿಕೊಡಿ ಅಂತ ಹೇಳಿ ಹಾಕೋದು. ಅಲ್ಲಿ ನಿಮ್ಮ ಪ್ರಾಪರ್ಟಿ ನಿಮ್ಮದು ಅಂತ ಪ್ರೂವ್ ಮಾಡೋ ದಾಖಲೆ ಅಂದರೆ ಓನರ್ಶಿಪ್ಪನ್ನು ಪ್ರೂವ್ ಮಾಡೋ ದಾಖಲೆಗಳು ಆವಾಗಲೇ ಹೇಳಿದ ಹಾಗೆ ಕ್ರಯಪತ್ರ ಆಗಿರ್ಬೋದು, ದಾನಪತ್ರ ಅಥವಾ ವಿಲ್ ಡೀಡ್ ಆಗಿರ್ಬೋದು, ಪಾರ್ಟಿಷನ್ ಡೀಡಿಂದ ಬಂದಿರ್ಬೋದು, ಹೇಗೆ ಬಂತು ಅನ್ನುವಂತಹ ದಾಖಲೆ. ಅಲ್ಲಿ ಬಿಲ್ಡಿಂಗ್ ಕಟ್ಟಿದರೆ ಬಿಲ್ಡಿಂಗ್ ಅಪ್ರೂವಲ್ ಪ್ಲ್ಯಾನು, ಖಾತಾ ಸರ್ಟಿಫಿಕೇಟ್ ಆಗಿರ್ಬೋದು, ಟ್ಯಾಕ್ಸ್ ಪೇಡ್ ರಿಸಿಟ್ ಎಲ್ಲ ಇದ್ದರೆ ಆಯಿತು. ನೆಕ್ಸ್ಟು ನೀವೇ ಸ್ವಾಧೀನದಲ್ಲಿ ಇದ್ದೀರಾ ಅನ್ನೋದಕ್ಕೆ 2 ಜನ ಸಾಕ್ಷಿದಾರರಿದ್ದರೆ ಸಾಕಾಗುತ್ತೆ. ಡಿಕ್ಲರೇಷನ್ ಸೂಟನ್ನು ಹಾಕುವಾಗ ಸ್ವಾಧೀನದಲ್ಲಿ ಇದ್ದೀರಾ ಅಂತ ಕೂಡ ಪ್ರೂವ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
ನೀವು ಸ್ವಾಧೀನದಲ್ಲಿಲ್ಲ ಅಂತಂದರೆ ಅಪೋಸಿಟ್ ಪಾರ್ಟಿಯವರು ಅಡ್ವರ್ಸ್ ಪೊಸಿಷನನ್ನು ಕ್ಲೇಮ್ ಮಾಡಿಕೊಳ್ಳುವಂತಹ ಸಾಧ್ಯತೆ ಕೂಡ ಇರುತ್ತೆ. ಸೊ ನೀವು ಜಾಗದಲ್ಲಿ ಇರೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ನೆಕ್ಸ್ಟು ಸೂಟ್ ಫಾರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಅಗ್ರಿಮೆಂಟ್ ಟು ಸೇಲ್ ಅಗ್ರಿಮೆಂಟ್ ಆಗಿರುತ್ತೆ. ಅರ್ಧ ಹಣವನ್ನು ಕೊಟ್ಟಿರ್ತೀರ, ಬಟ್ ಪ್ರಾಪರ್ಟಿಯನ್ನು ಅವ್ರು ಕೊಡೋದಕ್ಕೆ ಒಪ್ಪೋದಿಲ್ಲ. ಸೇಲ್ ಡೀಡ್ ಮಾಡಲಿಕ್ಕೆ ನಾವು ಬರೋದಿಲ್ಲ ಅಂತ ಹೇಳ್ತಾರೆ. ಆಗ ಲೀಗಲ್ ನೋಟಿಸನ್ನು ಕೊಡಬೇಕು. ಇಷ್ಟು ದಿನದೊಳಗೆ ಸೇಲ್ ಡೀಡ್ ಮಾಡಿಕೊಡ್ತೀವಿ ಅಂತ ಅಗ್ರಿಮೆಂಟ್ ಆಗಿದೆ, ಟೈಮ್ ಕೂಡ ಆಗಿದೆ, ಬಂದು ಸೇಲ್ ಡೀಡನ್ನು ಮಾಡಿಕೊಡಿ ಅಂಥೇಳಿ ಅವರು ಬರೆದಿದ್ದಾಗ ಕೋರ್ಟ್ನಲ್ಲಿ ನೀವು ದಾವವನ್ನು ಹೂಡ್ತೀರಾ. ಆಗ ಒರಿಜಿನಲ್ ಸೇಲ್ ಅಗ್ರಿಮೆಂಟನ್ನು ಕೊಡಬೇಕಾಗತ್ತೆ. ಯಾಕಂದರೆ ಅಗ್ರಿಮೆಂಟ್ ಪ್ರಕಾರ ನಡೆದುಕೊಳ್ತಾ ಇಲ್ಲ ಅಂತ ಪ್ರೂವ್ ಮಾಡೋದಕ್ಕೆ. ಹಣ ಕೊಟ್ಟಿರೋದಕ್ಕೆ ಕೂಡ ಸಾಕ್ಷಿಯಾಗಿ ಅಗ್ರಿಮೆಂಟ್ ಇರುತ್ತೆ, ಅದರಲ್ಲಿ ಚೆಕ್ ನಂಬರ್ ಕೂಡ ಇರುತ್ತೆ. ಸೊ ಹಣ ಕೊಟ್ಟಿರೋದನ್ನು ಪ್ರೂವ್ ಮಾಡಲಿಕ್ಕೆ ಅದೇ ಅಗ್ರಿಮೆಂಟ್ ಆಯಿತು. ನೆಕ್ಸ್ಟು ಲೀಗಲ್ ನೋಟಿಸನ್ನು ಅವ್ರಿಗೆ ಕಳಿಸಿರ್ತೀರ ಅಲ್ವಾ, ಅದರ ಕಾಪಿಯನ್ನು ಕೂಡ ಕೊಡಬೇಕಾಗತ್ತೆ. ಕೇಸನ್ನು ಸಾಬೀತು ಮಾಡಲಿಕ್ಕೆ ಇವೆರಡು ದಾಖಲೆನೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವತ್ತೂ ಕೂಡ ಈ ಸಿವಿಲ್ ದಾವೆಗಳಲ್ಲೆಲ್ಲ ಮಾಲೀಕತ್ವ ಪ್ರೂವ್ ಮಾಡುವಂತಹ ದಾಖಲೆಗಳೇ ಮೇನ್ ಆಗುತ್ತೆ. ನಿಮ್ಮ ಪರವಾಗಿ ದಾಖಲೆಗಳು ಕರೆಕ್ಟ್ ಆಗಿದ್ದಾಗ ಕೇಸನ್ನು ಸಾಬೀತು ಮಾಡಲಿಕ್ಕೆ ಯಾವುದೇ ರೀತಿ ಕಷ್ಟ ಆಗೋದಿಲ್ಲ. ಸೊ ಯಾವ ಕೇಸನ್ನು ಹಾಕ್ತಾ ಇದ್ದೀರಾ, ಏನನ್ನು ಪ್ರೂವ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಏನೇನು ದಾಖಲೆಗಳು ಬೇಕಾಗತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ನಿಮ್ಮ ವಿರುದ್ಧ ಇರುವಂತಹ ದಾಖಲೆಗಳನ್ನೆಲ್ಲ ಹಾಕ್ಲಿಕ್ಕೆ ಹೋಗಬಾರ್ದು. ನಿಮ್ಮ ಪರವಾಗಿ ಕೆಲಸಕ್ಕೆ ಬರೋ ದಾಖಲೆಗಳನ್ನು ಮಾತ್ರ ಹಾಕಬೇಕಾಗತ್ತೆ. ತುಂಬ ಇಂಪಾರ್ಟೆಂಟ್ ಇರೋ ದಾಖಲೆಗಳನ್ನು ಮಾತ್ರ ನೀವು ಕೊಡಬೇಕು ಅನ್ನೋದನ್ನು ಗಮನದಲ್ಲಿಟ್ಕೊಂಡ್ರೆ ನಿಮ್ಮ ಕೇಸನ್ನು ನೀವು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನೋಡಿದ್ರಲ್ಲ, ಕೇಸನ್ನು ಸಾಬೀತು ಮಾಡಲಿಕ್ಕೆ ಯಾವೆಲ್ಲ ದಾಖಲೆಗಳು ಬೇಕಾಗತ್ತೆ ಅಂತ. ವಿಷಯ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.